ಸೊ ನೋಡಿ ಫ್ರೆಂಡ್ಸ್, ಈ ಥರ ಇರುತ್ತೆ ನೋಡಿ. ಆ ಜಾಕ ಇದು ಹಾಕೊಂಡಾಗ ಹಿಂಗೆ ಕಾಣಿಸ್ತಾ ಇರುತ್ತೆ, ಓಕೆನಾ. ಲಿಕ್ವಿಡ್ ಜೆಲ್ಲಿ ಜೆಲ್ಲಿ ಥರ ಕಾಣಿಸುತ್ತೆ. ನಿಮ್ಮದು ಚೆನ್ನಾಗಿ ಅದು ಸ್ಕಿನ್ ಒಳಗೆ ಹೋಗುತ್ತೆ, ಯಾಕೆಂದರೆ ಅದು ರಾತ್ರಿ ಹೊತ್ತೇ ಸ್ಕಿನ್ ರಿಪೇರ್ ಮಾಡೋದು. ನಮ್ಮ ಒಂದು ಬಾಡಿನಲ್ಲಿ ಸ್ಕಿನ್ದು ರಿಪೇರ್ ಯಾವಾಗ ಆಗುತ್ತಪ್ಪ ಅಂದರೆ ನೈಟ್ ಟೈಮ್. ಅದಕ್ಕೇ ಚೆನ್ನಾಗಿ ಎಲ್ಲರೂ ನೋಡಿದ್ದೀರಾ ನೈಟ್ ಕ್ರೀಮ್ ಏನಕ್ಕೆ ಹಾಕೋತಾರೆ ಹೇಳಿ? ಅದಕ್ಕೋಸ್ಕರನೇ ಹಾಕೊಳ್ಳೋದು, ಸ್ಕಿನ್ನ ರಿಪೇರ್ ಮಾಡೋದೇ ರಾತ್ರಿ ಹೊತ್ತು. ಸೊ ಅದಕ್ಕೆ ಜಾಕೈ ಮತ್ತು ಹಸಿ ಹಲ್ದಿ ಯಾವಾಗ ಹಿಂಗೆ ಅಪ್ಲೈ ಮಾಡ್ಕೊಂಬರ್ತೀರೋ ಪಿಗ್ಮೆಂಟೇಷನ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ನಿಮಗೆ, ಓಕೆನಾ. ಸೊ ಬನ್ನಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್ ತುಂಬ ಜನ ನನಗೆ ಕೇಳ್ತಾ ಇದ್ರಲ್ಲ, ಪಿಗ್ಮೆಂಟೇಷನ್ದು ಫುಲ್ಲು ನಾವು ಕರೆಕ್ಟಾಗಿ ವಾಸಿ ಮಾಡ್ಕೋಬೇಕು ಅಂದರೆ ಕಲೆಗಳೆಲ್ಲ ಬೇಗ ಹೋಗಬೇಕು ಅಂದರೆ ಯಾವ ಒಂದು ಮೆಥಡ್ನ ಯೂಸ್ ಮಾಡಬೇಕು ಅಂತ. ಸೊ ನಾನು ಫುಲ್ ಡೀಟೇಲಾಗಿ ಹೇಳ್ತೀನಿ. ಸೊ ನಾವು ಬೆಳಗ್ಗೆ ಎದ್ದ ತಕ್ಷಣ ಯಾವ ಒಂದು ಡಯಟ್ ಫಾಲೋ ಮಾಡಬೇಕು, ಪ್ಲಸ್ ಯಾವ ಒಂದು ಮುಖಕ್ಕೆ ಏನು ಅಪ್ಲೈ ಮಾಡಬೇಕು, ಅದರಿಂದ ನಮಗೆ ಬೇಗ ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ ಅಂತ ಫುಲ್ ಡೀಟೇಲಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಮುಖ ಫುಲ್ಲು ಕ್ಲಿಯರ್ ಆಗಿ ನಿಮಗೆ ತುಂಬ ಚೆನ್ನಾಗಿ ನೀಟಾಗಿ ಯಾವುದೇ ಒಂದು ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಅಥವಾ ಪಿಗ್ಮೆಂಟೇಷನ್ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಸೊ ಯಾವುದು ನಮ್ಗೆ ಇರಬಾರ್ದು ಅಂದರೆ ಫಸ್ಟ್ ಆಫ್ ಆಲ್ ನಮ್ಮ ಒಂದು ಲಿವರು ಕ್ಲೀನ್ ಆಗಿರಬೇಕು, ಓಕೆನಾ. ಸೊ ಇವಾಗೆಲ್ಲ ಇದು ಫ್ಯಾಟಿ ಲಿವರು ಮತ್ತು ಇದು ಅಂತಾರೆ ನೋಡಿ, ಲಿವರ್ ಹತ್ರ ಹೋಗ್ಬಿಟ್ಟು ಏನಾಗುತ್ತೆ ಅಂದರೆ ನಾವು ಏನೇ ಒಂದು ಜಂಕ್ ಫುಡ್ ತಿನ್ನೋದಾಗಿರ್ಬೋದು, ಆಯಿಲಿ ಫುಡ್ ತಿನ್ನೋದಾಗಿರ್ಬೋದು, ಸೊ ಅದೆಲ್ಲ ಸ್ಪೈಸಿ ಫುಡ್ ತಿನ್ನೋದಾಗಿರ್ಬೋದು, ಈವನ್ ಕೂಲ್ ಡ್ರಿಂಕ್ಸ್ ನಾವು ಕುಡಿತೀವಲ್ಲ, ಪೆಸ್ಟಿಸೈಡ್ಸ್ ಇರುತ್ತೆ, ಅದೆಲ್ಲ ಹೋಗ್ಬಿಟ್ಟು ನಮ್ಮ ಒಂದು ಲಿವರಲ್ಲಿ ಹೋಗಿ ಅದು ಎಲ್ಲ ಸೇರ್ಕೊಂಡಿರುತ್ತೆ ಒಂದು ಕಡೆ, ಟಾಕ್ಸಿನ್ಸ್ ಎಲ್ಲ. ಸೊ ಅದನ್ನು ನಾವು ಹಾಗೆ ಈಸಿಯಾಗಿ ತೆಗಿಯೋಕ್ಕಾಗಲ್ಲ. ಸೊ ಫಸ್ಟ್ ಆಫ್ ಆಲ್ ನಾನು ಪಿಗ್ಮೆಂಟೇಷನ್ ಇರೋರಿಗೆ ನಾನು ಕರೆಕ್ಟಾಗಿ ಹೇಳ್ಕೊಂಡು ಬರ್ತೀನಿ. ಅದೊಂದಕ್ಕೆ ನೀವು ಮಾಡ್ಕೊಂಬಿಟ್ರೆ ಆಟೋಮೆಟಿಕ್ಕಾಗಿ ಪಿಂಪಲ್ಸ್ ಹೋಗುತ್ತೆ, ಪ್ಲಸ್ ಡಾರ್ಕ್ ಸ್ಪಾಟ್ಸು ಎರಡೂ ಹೊಟ್ಟೋಗುತ್ತೆ. ಸೊ ಪಿಗ್ಮೆಂಟೇಷನ್ದು ಏನು ಮಾಡ್ತಿರೋ ಅದೇ ರೆಮಿಡಿ ಇವರಿಬ್ರು ಮಾಡ್ಬೋದು, ಪಿಂಪಲ್ಸ್ ಇರೋರು ಮತ್ತು ಡಾರ್ಕ್ ಸ್ಪಾಟ್ಸ್ ಇರೋರು ಹೊಟ್ಟೋಗುತ್ತೆ ಅದು, ಓಕೆನಾ. ಸೊ ಬೆಳಗ್ಗೆ ನೀವೇನು ಮಾಡಬೇಕು ಅಂದರೆ ಫ್ರೆಂಡ್ಸ್, ಸರಿಯಾಗಿ ಕೇಳಿಸ್ಕೊಳ್ಳಿ, ಸ್ಕಿಪ್ ಮಾಡಿ ಮಾತ್ರ ಹೋಗ್ಬೇಡಿ, ಬಿಕಾಸ್ ಏನು ನಿಮ್ಗೆ ಅರ್ಥ ಆಗಲ್ಲ ಆಮೇಲೆ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ನೀವು ಫಸ್ಟ್ ಕೆಲಸ ಏನು ಮಾಡಬೇಕು ಅಂದರೆ, ಒಂದು ಇದು ಬೂದ್ಗುಂಬಳಕಾಯಿ ಬರುತ್ತೆ ನೋಡಿ. ಸೊ ಬೂದ್ಗುಂಬಳಕಾಯಿನ ತಗೊಂಡು, ಅಂದರೆ ಇದು ಹ್ಯಾಶ್ ಗಾರ್ಡ್ ಅಂತಾರೆ ನೋಡಿ, ಇಂಗ್ಲೀಷಲ್ಲಿ ಹ್ಯಾಶ್ ಗಾರ್ಡ್ ಅಂತಾರೆ. ಸೊ ಬೂದ್ಗುಂಬಳಕಾಯಿದು ಒಂದು ಸ್ವಲ್ಪ ಪೀಸಸ್ನ ತಗೊಂಡು ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಫಿಲ್ಟರ್ ಮಾಡಿಬಿಟ್ಟು ಅದರದ್ದು ಏನು ಜ್ಯೂಸ್ ಬರುತ್ತೆ, ಸೊ ಅದಕ್ಕೆ ಲೆಮನ್ ಹಾಕ್ಬಿಟ್ಟು ಫಸ್ಟ್ನೇ ಡ್ರಿಂಕ್ಗೆ ನೀವು ಅದನ್ನು ಕುಡಿಬೇಕಾಗುತ್ತೆ. ಯಾವಾಗ? ಖಾಲಿ ಸ್ಟಮಕಲ್ಲಿ. ಯಾರಿಗೋಸ್ಕರ? ಪಿಗ್ಮೆಂಟೇಷನ್ ಇರೋರಿಗೆ ನಾನು ಹೇಳ್ತಾ ಇರೋದು. ಡಯಟ್ ಹೆಂಗೆ ಫಾಲೋ ಮಾಡಿದ್ರೆ ನಿಮ್ಮದು ಕಡಿಮೆ ಮಾಡ್ಕೋಬೋದು ಅಂತ. ಆಲ್ರೆಡಿ ನಿಮ್ಮದು ಪಿತ್ತ ಜಾಸ್ತಿ ಆಗೋಗಿರುತ್ತೆ ನಿಮ್ಮ ಬಾಡಿನಲ್ಲಿ. ಸೊ ನಿಮಗೆ ಏನೇ ನೀವು ಇಂಗ್ಲೀಷ್ ಮೆಡಿಸನ್ ತೊಗೊಳ್ಳೋದಾಗಿರ್ಬೋದು, ಏನು ಮಾಡೋರು ಹೋಗಲ್ಲ. ಫಾರ್ ಎಕ್ಸಾಂಪಲ್ ನಾನು ಕೈದೇ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ನನಗೂ ಸ್ಕಿನ್ ಅಲರ್ಜಿ ಇತ್ತು, ಓಕೆನಾ. 10 ಇಯರ್ಸಿಂದ ನನಗೆ ಬರೀ ರ್ಯಾಷಸ್ ಥರ ಒಂಥರ ಡಿಟರ್ಜೆಂಟ್ ಅಲರ್ಜಿ ಅನ್ಕೊಳ್ಳಿ, ಸೋಪ್ ಮುಟ್ಟರೆ ಆಗ್ತಿರ್ಲಿಲ್ಲ. ಈ ಥರ ವಿಂಟರ್ ಸೀಸನಲ್ಲಿ ಮಾಯಿಶ್ಚರೈಸರ್ ಹಾಕೊಳ್ದೆ, ಎಣ್ಣೆ ಹಾಕೊಳ್ದೆ ಇರೋಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಇವಾಗ ನಾನು ಯಾವುದೇ ಒಂದು ಇದನ್ನು ಅಪ್ಲೈ ಮಾಡ್ತಾ ಇಲ್ಲ. ಯಾಕೆ ಅಂದರೆ ನಾನು ಸ್ಟ್ರೆಸ್ ತಗೊಳ್ಳೋದನ್ನು ಕಡಿಮೆ ಮಾಡ್ಕೊಂಡಿದ್ದೀನಿ. ಪ್ಲಸ್ ನಮ್ಮದು ಏನಾಗುತ್ತೆ ಅಂದರೆ ಮೇನ್ ರೀಸನ್ನೇ ರೂಟ್ ಕಾಸ್ ಬಂದೇ ಇದರಲ್ಲಿ ಪಿಗ್ಮೆಂಟೇಷನ್ದು ಬರೋದಕ್ಕೆ ರೂಟ್ ಕಾಸೇ ಸ್ಟ್ರೆಸ್ಸಿಂದ. ಈವನ್ ನಿಮಗೆ ಥೈರಾಯ್ಡ್ ಬರೋಕ್ಕೂ ಸ್ಟ್ರೆಸ್ಸೇ ಮೇನ್ ರೀಸನ್ ಆಗಿರುತ್ತೆ. ಯಾಕೆ ಅಂದರೆ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಬಚ್ಚಿಟ್ಕೊಂಡಿರ್ತೀರ, ಇಟ್ಕೊಂಡಿರ್ತೀರ, ಓಪನ್ ಅಪ್ ಆಗಿರಲ್ಲ, ಯಾರ ಹತ್ರನೂ ಹೇಳ್ಕೊಂಡಿರಲ್ಲ. ಸೊ ಬೆಸ್ಟ್ ರೆಮಿಡಿ ಏನು ಮಾಡಿ ಅಂದರೆ, ಒಂದು ಪೇಪರ್ ತಗೊಳ್ಳಿ ಫ್ರೆಂಡ್ಸ್. ಪೇಪರಲ್ಲಿ ನೀವು ಏನೇ ಒಂದು ನಿಮ್ಮ ಒಂದು ಸೀಕ್ರೆಟ್ಸ್ ಇರುತ್ತೋ, ಅಂದರೆ ಯಾರಿಗೂ ಹೇಳ್ಕೊಳಕ್ಕಾಗದೇ ಇರೋ ವಿಷಯಗಳು, ನಿಮ್ಮ ಫ್ಯಾಮಿಲಿ ಹತ್ರ ಶೇರ್ ಮಾಡದೇ ಇರ್ಬೋದು, ಫ್ರೆಂಡ್ಸ್ ಹತ್ರನೂ ಹೇಳ್ಕೊಳಕ್ಕಾಗದಿರ್ಬೋದು, ಅದನ್ನೆಲ್ಲ ಬರೆದ್ಬಿಟ್ಟು ಒಂದು ಬೆಂಕಿನಲ್ಲಿ ಸುಟ್ಟಾಕ್ಬಿಡಿ. ಅಟ್ಲೀಸ್ಟ್ ನಿಮ್ಮ ಕಣ್ಮುಂದೆನೇ ನಡೆಯುತ್ತೆ, ಪಂಚೇಂದ್ರಿಯಗಳು ಸಾಕ್ಷಿಯಾಗಿರುತ್ತೆ, ಓಕೆನಾ. ಸೊ ನೀವೇನೇನು ಮಾಡಿದ್ದೀರಾ ಅದೆಲ್ಲ ಪಂಚೇಂದ್ರಿಯಗಳು, ಅಂದರೆ ನಮ್ಮ ಒಂದು ಕಿವಿ ಕೇಳಿಸ್ಕೊಂಡಿರುತ್ತೆ, ಓಕೆನಾ. ಆಮೇಲೆ ಕಣ್ಣು ನೋಡಿರುತ್ತೆ ನಾವು ಸುಟ್ಟಾಕೋದನ್ನು. ಸೊ ಸ್ಮೆಲ್ ಬರುತ್ತೆ, ಮೂಗಿಂದ ಹೋಗುತ್ತೆ. ಸೊ ಆ ಥರ ಕೈಯಿಂದ ನಾವು ಬರೆದಿರ್ತೀವಿ. ಸೊ ಆ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ನಮ್ಮ ಒಂದು ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಸ್ಟ್ರೆಸ್ ಲೆವೆಲ್ ಕಡಿಮೆ ಆದಾಗೆ ಪಿಗ್ಮೆಂಟೇಷನ್ ಹೋಗೋದು. ಸೊ ನಂದು ತುಂಬ ಜನ ನೋಡಿದೆ, ನಾನು ಕಮೆಂಟ್ಸಲ್ಲೆಲ್ಲ ಆಗ್ತಾ ಇದ್ರಿ ಅಲ್ವಾ, ಅಯ್ಯೋ ಅದೆಲ್ಲ ಸುಳ್ಳು, ಏನು ಹೋಗಲ್ಲ ಅಂತ. ಆ ಥರ ಇಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ನಾನು ಹೇಳ್ತಾ ಇದ್ದೀನಿ ನೋಡಿ, ನೀವು ಕರೆಕ್ಟ್ ಮೆಥಡನ್ನು ನೀವು ಫಾಲೋ ಮಾಡಿದಾಗ 100% ಕ್ಯೂರ್ ಆಗೇ ಆಗುತ್ತೆ. ಯಾಕಾಗಲ್ಲ ಹೇಳಿ? ಸೊ ನನ್ನದೇ ಕೈದು ಇದೆ ನೋಡಿ, ನಂದು ಶಾರ್ಟ್ಸ್ ವೀಡಿಯೋದಲ್ಲಿ ಬೇಕಾದ್ರೆ ಹೋಗಿ ಚೆಕ್ ಮಾಡಿ, ಬೇಕಾದ್ರೆ ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಾನು ಹೇಳ್ತಾ ಇರೋದು ನಿಜ ಅಂತ. ಸೊ ಯಾವುದೋ ಅಂದರೆ ಯಾವುದೋ ಜಾಸ್ತಿ ಓಡಿದೆ ನೋಡಿ, ಫಿಶ್ ಥರದೊಂದು ಪೆಂಡೆಂಟ್ ಇರೋದು ಒಂದು ಶಾರ್ಟ್ಸ್ದು 85,000 ಏನೋ ಹೋಗಿದೆ ಅದು.
ಸೊ ಅದ್ರಲ್ಲಿ ನೋಡಿ ನನ್ನ ಕೈಯೆಲ್ಲ ಒಂದು ಸ್ವಲ್ಪ ತರಿ ಥರ ವೈಟ್ ಥರ ಎಲ್ಲ ಸ್ಕಿನ್ದು ಚರ್ಮ ಬಿಟ್ಕೊಂಡಂಗಿದೆ ಫ್ರೆಂಡ್ಸ್. ಅವಾಗೆಲ್ಲ ನಾನು ಟ್ಯಾಬ್ಲೆಟ್ಸು ತೊಗೋತಾ ಇದ್ದೆ, ಪ್ಲಸ್ ಕ್ರೀಮ್ನು ಅಪ್ಲೈ ಮಾಡ್ತಾ ಇದ್ದೆ. ಹಾಕಿಲ್ಲ ಅಂದರೆ ಫುಲ್ಲು ಇಚ್ಚಿಂಗು, ಹೆಂಗೆ ಇಚ್ಚಿಂಗ್ ಆಗೋದು ಅಂದರೆ ಫುಲ್ಲು ಕೆರ್ತಾ ಥರ ಆಗ್ಬಿಡೋದು, ಆ ಥರ ಆಗೋದು ನನಗೆ. ಓಕೆನಾ, ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತಾ ಇರೋದು. ಸೊ ಯಾವಾಗ ನಾವು ಸ್ಟ್ರೆಸ್ ತಗೊಳ್ಳೋದು ನಾನು ಕಡಿಮೆ ಮಾಡಿಕೊಂಡು ಸ್ಟ್ರೆಸ್ಸೇ ತಗೋತಾ ಇಲ್ಲ, ಓಕೆನಾ, ಯಾವಾಗಲೂ ಹ್ಯಾಪಿಯಾಗಿ ಯಾವಾಗಲೂ ನಗ್ತಾ ಇರಬೇಕು. ಅದನ್ನೇ ನನ್ನ ವ್ಲಾಗ್ಸಲ್ಲಿ ನೀವು ಚೆಕ್ ಮಾಡಿ, ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು, ಯಾವುದೇ ಒಂದು ವಾಸ್ತುದು ಎಲ್ಲದರಲ್ಲೂ ನಾನು ಮಾಡಿದ್ದೀನಲ್ವಾ. ಸೊ ಅದರಲ್ಲಿ ನಾನು ಏನು ಹೇಳಿದ್ದೀನಿ ಅಂದರೆ ಫ್ರೆಂಡ್ಸ್, ನಾವು ಯಾವಾಗ ನಗ್ತೀವೋ ಅವಾಗ ನಮಗೆ ಹ್ಯಾಪಿ ಹಾರ್ಮೋನ್ಸು ರಿಲೀಸ್ ಆಗುತ್ತೆ, ಓಕೆನಾ. ಸೊ ನಿಮಗೆ ಇದೆಲ್ಲ ನಾನು ಫುಲ್ ಚಾಟ್ ಕೊಡ್ತಾ ಇರೋದು, ನೀವು ಹೆಂಗೆ ಕಡಿಮೆ ಮಾಡ್ಕೋಬೋದು ಅಂತ, ಓಕೆನಾ. ಸೊ ಇದೆಲ್ಲ ತಿಳ್ಕೊಂಡಿರಿ, ಹಂಗೆ ಸುಮ್ಮನೆ ಹಿಂಗೆ ನೋಡ್ಬಿಟ್ಟು ಓಡೋಗೋದಲ್ಲ. ಓಡೋದ್ರೆ ನಿಮ್ಗೇನೋ ಯೂಸ್ ಇಲ್ಲ, ಹೊರ್ಟೋಗ್ತೀರಾ. ನಾರ್ಮಲಿ ಎಲ್ಲರೂ ಮಾಡ್ದಂಗೆ ನಾನು ಮಾಡಲ್ಲ, ನನ್ನ ವ್ಲಾಗ್ಸೇ ಡಿಫ್ರೆಂಟ್ ಆಗಿರುತ್ತೆ. ಅಬ್ಸರ್ವ್ ಮಾಡಿಬೇಕಾರೆ ನಾನೆಲ್ಲ ಕರೆಕ್ಟಾಗಿ ಡೀಟೇಲಾಗೆ ಹೇಳೋದು. ಸೊ ಏನಾಗುತ್ತೆ ಅಂದರೆ, ನಾವು ಯಾವಾಗ ಸ್ಟ್ರೆಸ್ನ ನಾವು ತಗೊಳ್ಳಲ್ವೋ ಅವಾಗ ನಮ್ಮ ಆರೋಗ್ಯ ಗುಟ್ಟು ಅಂತ ಮಾಡಿದ್ದೀನಿ ನೋಡಿ, ಒಂದು 2 ಮಾಡಿದ್ದೀನಿ. ಹೆಲ್ತ್ ರಿಲೇಟೆಡ್ 2 ವ್ಲಾಗ್ಸ್ ಮಾಡಿದ್ದೀನಿ ನೋಡಿ, ಅದು ಚೆಕ್ ಮಾಡಿ, ಅದ್ರಲ್ಲಿ ಗೊತ್ತಾಗ್ತದೆ. ಇದರಲ್ಲಿ ಹೇಳಿದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಆ ಥರ ಸ್ಟ್ರೆಸ್ ತಗೊಳ್ಳೋದು ಬಿಟ್ಟು ಇವಾಗ ನಾನು ಯಾವುದೇ ಒಂದು ಕ್ರೀಮ್ ಆಗ್ತಾ ಇಲ್ಲ, ಯಾವುದೇ ಒಂದು ಮಾಯಿಶ್ಚರೈಸರ್ ಆಗ್ತಿಲ್ಲ, ಯಾವುದೇ ಒಂದು ಟ್ಯಾಬ್ಲೆಟ್ಸ್ ತಗೋತಾ ಇಲ್ಲ, ಹಾಗೆ ಕ್ಯೂರ್ ಆಗಿದೆ. ಹಿಂಗಾಯಿತು, ಯಾಕಾಯಿತು ಅಂದರೆ ನಾನು ಸ್ಟ್ರೆಸ್ಸೇ ತಗೋತಾ ಇಲ್ಲ, ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಇದೆ. ಆಮೇಲೆ ನಾನು ಸ್ಪೈಸಿ ಫುಡ್ ತಿನ್ನೋದನ್ನು ಅವಾಯ್ಡ್ ಮಾಡಿದೆ, ಜಂಕ್ ಫುಡ್ ತಿನ್ನೋದನ್ನು ನಿಲ್ಲಿಸಿದೆ, ಹೆಲ್ದಿ ಫುಡ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ, ಮತ್ತು ಇದು ಡಿಟಾಕ್ಸ್ ವಾಟರ್ನ ಕುಡಿತಾ ಇದ್ದೀನಿ. ಸೊ ಅದೆಲ್ಲ ಮಾಡೋದ್ರಿಂದ ನಮ್ಮ ಒಂದು ಟಾಕ್ಸಿನ್ನು ಲಿವರಲ್ಲಿ ಹೋಗಿ ಸೇರ್ಕೊಂಡಿರುತ್ತೋ ಎಲ್ಲ ಫ್ಲೆಶ್ ಔಟ್ ಆಗೋಗುತ್ತೆ. ಸೊ ಬೆಳಗ್ಗೆ ಹೊತ್ತು ಏನು ಮಾಡ್ಬೇಕು, ನೀವು ಫಸ್ಟ್ ಹೇಳ್ತಾ ಇದ್ದೀನಿ ನೋಡಿ, ಬೂದ್ಗುಂಬಳಕಾಯಿದು ಜ್ಯೂಸ್ ಕುಡೀರಿ, ಅದಕ್ಕೊಂಚೂರು ಲೆಮನ್ ಹಾಕ್ಕೊಂಡು ಹಂಗೆ ಕೇಳಿಸ್ಕೊಳ್ಳಿ. ಅದಾಯ್ತಾ, ಅರ್ಧ ಗಂಟೆ ಗ್ಯಾಪ್ ಬಿಡಿ. ಅರ್ಧ ಗಂಟೆ ಗ್ಯಾಪ್ ಬಿಟ್ಬಿಟ್ಟು ಬಿಸಿ ನೀರಿಗೆ ತುಪ್ಪ ಪ್ಯೂರ್ ಆಗಿರ್ಬೇಕು, ನಂದಿನಿ ತುಪ್ಪ ಯೂಸ್ ಮಾಡಿ, ಅದು ಪ್ಯೂರ್ ಆಗಿರುತ್ತೆ. ಸೊ ನಾನು ಅದೇ ಯೂಸ್ ಮಾಡೋದು. ಸೊ ನಂದಿನಿ ತುಪ್ಪನ ಅರ್ಧ ಸ್ಪೂನು ಇಲ್ಲ 1 ಸ್ಪೂನ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬರೀ ಆ ಬಿಸಿನೀರು ಇದರಲ್ಲಿ ಕುಡಿಬೋದು. ಇಲ್ಲಾಂದರೆ ನಿಮಗೆ ಕಾಫಿದು ಹ್ಯಾಬಿಟ್ ಇದ್ದರೆ ಬರೀ ಕಾಫಿದು ಬ್ಲ್ಯಾಕ್ ಡಿಕಾಕ್ಷನ್ ಹಾಕಬೇಕು, ಯಾವುದೇ ಒಂದು ಮಿಲ್ಕ್ ಹಾಕ್ಬಾರ್ದು, ಶುಗರ್ ಹಾಕ್ಬಾರ್ದು, ಅದೆಲ್ಲ ಎನಿಮೀಸು ಲಿವರ್ಗೆ, ಓಕೆನಾ. ಸೊ ನಿಮ್ಮದು ಡಿಟಾಕ್ಸ್ ಮಾಡಲ್ಲ, ಅದೆಲ್ಲ ಇನ್ನೂ ಹೋಗಿ ಅದು ಟಾಕ್ಸಿನ್ ಸೇರ್ಕೊಂಡ್ಬಿಡುತ್ತೆ ಆಮೇಲೆ. ಸೊ ನೀವೇನು ಮಾಡಬೇಕು ಅಂದರೆ ಬ್ಲ್ಯಾಕ್ ಕಾಫಿದು ಕುಡಿಬೇಕು ಬಿಸಿ ನೀರಲ್ಲಿ, ಓಕೆನಾ. ಸೊ ಅವಾಗ ಏನಾಗುತ್ತೆ, 2ನೇ ಮೆಥಡ್ನು ನೀವು ಫಾಲೋ ಮಾಡಿದ್ರಿ. ಫಸ್ಟ್ನೇದು ಬೂದ್ಗುಂಬಳಕಾಯಿ ಕೊಡಿರಿ, ಅದು ಹೆಂಗೆ ಅಂದರೆ ಮ್ಯಾಗ್ನೆಟ್ ಥರ ಇಡೀ ನಮ್ಮದು ಒಳಗಡೆ ಹೋಗ್ಬಿಟ್ಟು ಬಾಡಿ ಒಳಗೆ ಹೋಗಿ ಸೊ ಎಲ್ಲ ಏನೇನು ಟಾಕ್ಸಿನ್ ಸೇರ್ಕೊಂಡಿರುತ್ತೆ ಎಲ್ಲ ಫ್ಲೆಶ್ ಔಟ್ ಮಾಡಿಬಿಡುತ್ತೆ ಫ್ರೆಂಡ್ಸ್, ಆ ಥರ, ಓಕೆನಾ. ಸೊ ಅದಾದಮೇಲೆ ಯಾವಾಗ ನೀವು ಈ ಜಿಡ್ಡಿಂದು ಇದನ್ನು ಕುಡಿತೀರೋ ಲಿವರ್ ಫುಲ್ಲು ಕ್ಲೆನ್ಸ್ ಆಗೋಗುತ್ತೆ. ಸೊ ಅದನ್ನು ಮಾಡಿದ್ರಾ, ಸೊ ಈ ಥರ ಮೆಥಡ್ ಮಾಡಿ. ಆಮೇಲೆ ಏನು ಮಾಡ್ಬೇಕು ಹೇಳ್ತೀನಿ ನೋಡಿ, ಡೈಲಿ ನೀವು ನೀರು ಕುಡಿತೀರಲ್ಲ, ಡಿಟಾಕ್ಸ್ ವಾಟರ್ ಮಾಡ್ಕೊಳ್ಳಿ. ನಂದು ವ್ಲಾಗ್ಸಲ್ಲಿ ಚೆಕ್ ಮಾಡಿ, ಡಿಟಾಕ್ಸ್ ವಾಟರ್ ಹೆಂಗೆ ಮಾಡೋದು ಅಂತ ನಾನು ಮಾಡಿದ್ದೀನಿ. ಸೊ ಅದನ್ನು ನೋಡಿಕೊಂಡು ಡಿಟಾಕ್ಸ್ ವಾಟರ್ನೇ ಕುಡ್ಕೊಂಬನ್ನಿ, ಆರಾಮಾಗಿ ಕುಡಿಬೋದು. ಇವಾಗ ಯಾವಾಗಲೂ ನೀವು ನಾರ್ಮಲ್ ನೀರು ಕುಡಿತೀರಲ್ವ, ಅದ್ರ ಬದಲು ಡಿಟಾಕ್ಸ್ ವಾಟರ್ ಕುಡೀರಿ, ಅಷ್ಟೇ ನಾನು ಹೇಳ್ತಾ ಇರೋದು, ಓಕೆನಾ. ಸೊ ಇದು 3 ಮಾಡಿದ್ರಾ, ಬನ್ನಿ ಇವಾಗ ಹೇಳ್ತೀನಿ. ಮಧ್ಯಾಹ್ನದ ಹೊತ್ತು ನೀವು ಏನು ಮಾಡಬೇಕು ಅಂದರೆ ಫ್ರೆಂಡ್ಸ್, ಬಿಫೋರ್ ಲಂಚ್ ಅರ್ಧ ಗಂಟೆ ಮುಂಚೆ ಕ್ಯಾಪ್ಸಿಕಮ್ನ ಚೆನ್ನಾಗಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಸೌತೆಕಾಯಿ ನಿಮಗೆ ಹೈಡ್ರೇಟ್ ಮಾಡುತ್ತೆ ಸ್ಕಿನ್ನ. ಸೊ ಪಿಗ್ಮೆಂಟೇಷನ್ ಇರೋರ್ದೆಲ್ಲ ತುಂಬ ನಿಮಗೆ ಪಿಂಪಲ್ಸು, ಹೀಟ್ ಬಾಯ್ಲ್ಸ್ ಎಲ್ಲ ಆಗಿರುತ್ತಲ್ಲ, ಸೊ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಪಿಗ್ಮೆಂಟೇಷನ್ ಇರೋರ್ಗು ಅದು ನಿಮಗೆ ರಿಲ್ಯಾಕ್ಸ್ ಆಗುತ್ತೆ ಅದೆಲ್ಲ. ಸೊ ನೀವೇನು ಮಾಡಬೇಕು ಅಂದರೆ ಅರ್ಧ ಗಂಟೆ ಮುಂಚೆ ನೀವು ಕ್ಯಾಪ್ಸಿಕಮ್ನ ತಿನ್ನಬೇಕು, ಓಕೆನಾ, ಅಂದರೆ ಸಲಾಡದು. ಸೊ ಅವಾಗ ನಿಮ್ಮದು ಸ್ಕಿನ್ನೆಲ್ಲ ಹೈಡ್ರೇಟ್ ಆಗುತ್ತೆ, ತುಂಬಾ ಚೆನ್ನಾಗಿ ಆಗುತ್ತೆ ಗೊತ್ತಾ. ನೀವು ಇದೆಲ್ಲ ಟ್ರೈ ಮಾಡಿ, ಸುಮ್ಮನೆ ಹಂಗೆ ಕಮೆಂಟ್ ಮಾಡೋದಲ್ಲ, ಅದೆಲ್ಲ ಪ್ರಯೋಗಗಳು. ಈಗ ನಾನು ಅಷ್ಟೇ, ನಂದು ಆ್ಯಕ್ಚುಲಿ ಎಷ್ಟು ಡಾಕ್ಟರ್ಸಿಗೆ ತೋರಿಸಿದ್ದೀನಿ ಗೊತ್ತಾ ಫ್ರೆಂಡ್ಸ್, ತುಂಬ ಜನ ನಾನು ತೋರಿಸಿರೋ ಇದೇ ಇಲ್ಲ, ಹಾಸ್ಪಿಟಲ್ಸೇ ಇಲ್ಲ. ಅಪೋಲೋದಲ್ಲಿ ತೋರಿಸ್ದೆ, ಫೋರ್ಟೀಸಲ್ಲಿ ತೋರಿಸಿದ್ದೀನಿ, ಮಣಿಪಾಲಲ್ಲಿ ತೋರಿಸಿದ್ದೀನಿ, ತುಂಬ ಕಡೆ ತೋರಿಸಿದ್ದೀನಿ, ಓಕೆನಾ. ಸೊ ಎಲ್ಲ ಕಡೆನೂ ನಂದು ಟ್ಯಾಬ್ಲೆಟ್ಸ್ ಕೊಡೋರು, ಪ್ಲಸ್ ಇದು ಕಂಪಲ್ಸರಿ ತೊಗೊಳ್ಳೇಬೇಕು ಇಲ್ಲ ಹೋಗಲ್ಲ ಅನ್ನೋರು. ಬಟ್ ನಾನು ಯಾವಾಗ ದೃಢ ನಿರ್ಧಾರ ಮಾಡಿ ಸ್ಟ್ರೆಸ್ ಫ್ರೀಯಿಂದ ಇರೋಕ್ಕೆ ಸ್ಟಾರ್ಟ್ ಮಾಡಿದ್ನೋ, ಆಟೋಮೆಟಿಕ್ಕಾಗಿ ಇವಾಗ ಯಾವುದೇ ಒಂದು ಲೋಷನು ಏನು ಅಪ್ಲೈ ಮಾಡ್ತಾ ಇಲ್ಲ. ನಿಮಗೆ ಗೊತ್ತಲ್ಲ, ವಿಂಟರ್ ಸೀಸನಲ್ಲಿ ಸ್ಕಿನ್ ಪ್ರಾಬ್ಲಮ್ ಇರೋರು, ಅನುಭವಿಸಿರೋರಿಗೆ ಗೊತ್ತಾದ್ರು ಕಷ್ಟ ಏನು ಅಂತ. ಸೊ ಇಂಥ ಟೈಮಲ್ಲಿ ನಾನು ಹಿಂಗೆ ಇರೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಯಾವುದೋ ಒಂದು ಇದಾಕೊಳ್ದೆ ಹಂಗೆ ಇದ್ದೀನಿ, ಏನೂ ಆಗಿಲ್ಲ. ಈವನ್ ಪಾತ್ರೆನೂ ತೊಳಿತೀನಿ, ಏನೂ ಆಗಿಲ್ಲ, ಓಕೆನಾ. ಸೊ ಬನ್ನಿ ಇವಾಗ ಮತ್ತೆ. ಸೊ ಮಧ್ಯಾಹ್ನದ ಹೊತ್ತು ಏನು ಮಾಡಬೇಕು ಅಂದರೆ, ಬಿಫೋರ್ ಲಂಚ್ ನೀವು ಕ್ಯಾಪ್ಸಿಕಮ್ದು ಸಲಾಡ್ನ ತಿನ್ನಿ. ಯಾಕೆ ತಿನ್ನಬೇಕು ಅಂದರೆ, ನಿಮ್ಮದು ಫುಡ್ ಮೀಲ್ ಹೋಗುತ್ತಲ್ಲ, ಅದಕ್ಕೆ ಮುಂಚೆ ನೀವು ಇದನ್ನು ತಿಂದರೆ ನಿಮ್ಮದು ಪ್ರೊಟೆಕ್ಷನ್ನು ಸ್ಟಮಕಲ್ಲಿ, ಓಕೆನಾ. ಸೊ ನೀವೇನೇನು ಈಗ ಟಾಕ್ಸಿನ್ ಇರೋ ಫುಡ್ ಎಲ್ಲ ತಿಂದು ಏನು ಡ್ಯಾಮೇಜ್ ಮಾಡುತ್ತೋ ಲಿವರಲ್ಲಿ, ಮುಂಚೆನೇ ಇದು ತಡೆಗಟ್ಟಿಬಿಡುತ್ತೆ. ಪ್ರಿವೆನ್ಷನ್ ಇದ್ದಂಗೆ ಇದು, ಓಕೆನಾ.
ಸೊ ಅದಾದಮೇಲೆ ನೀವು ಒಂದು ಸ್ವಲ್ಪ ತುಂಬ ಖಾರ ತಿನ್ನೋರು ಒಂದು ಸ್ವಲ್ಪ ನಿಮ್ಮದು ಪಿಗ್ಮೆಂಟೇಷನ್ ಕಡಿಮೆ ಆಗೋವ್ರಿಗೂ ಒಂದು ಏನಾರ ಒಂದು ಮಾಡಲೇಬೇಕಲ್ವ, ಇಲ್ಲ ನಿಮಗೆ ಹೋಗಲ್ಲ. ಅದು ಆಲ್ರೆಡಿ ಏನಾಗಿರುತ್ತೆ ಅಂದರೆ ನಿಮ್ಮದು ಕೆಮಿಕಲ್ಸ್ ತಗೊಂಡು ಅಥವಾ ಸನ್ ಬರ್ನಿಂದ ಆಗಿರ್ಬೋದು, ಇಲ್ಲ ನಿಮ್ಮದು ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರ್ಬೋದು, ಮೆನೋಪಾಸಲ್ ಟೈಮಲ್ಲಿ ಆಗಿರ್ಬೋದು, ಇಲ್ಲ ನಿಮ್ಮದು ವಿಟಮಿನ್ದು ಡಿಫಿಷಿಯನ್ಸಿಯಿಂದನೂ ಆಗಿರ್ಬೋದು. ಓಕೆನಾ, ಟ್ಯಾಬ್ಲೆಟ್ಸ್ ಎಲ್ಲ ತೊಗೋತಾ ಇರ್ತಾರಲ್ಲ ಅದರಿಂದನೂ ಪಿಗ್ಮೆಂಟೇಷನ್ ಬಂದಿರುತ್ತೆ. ಈವನ್ ಹೇರ್ ಡೈ ಆಗ್ತಾರೆ ನೋಡಿ, ಅದಕ್ಕೂ ಬಂದಿರುತ್ತೆ. ನಾನು ಬ್ಲಾಗಲ್ಲಿ ಚೆಕ್ ಮಾಡಿ ನ್ಯಾಚುರಲ್ ಆಗಿ ಕೂದಲುದು ಮೆಹಂದಿ ಹೆಂಗೆ ಮಾಡೋದು ಹೇಳಿದ್ದೀನಿ. ಸೊ ನಾನು ಅದನ್ನೇ ಹೇಳ್ತಾ ಇರೋದು ಫ್ರೆಂಡ್ಸ್, ಯಾವಾಗ ನಾವು ಕರೆಕ್ಟ್ ಮೆಥಡಲ್ಲಿ ಫಾಲೋ ಮಾಡ್ಕೊಂಬರ್ತೀವೋ ಆವಾಗಲೇ ಮಾತ್ರ ಇದು ಸರಿ ಹೋಗೋದಕ್ಕೆ ಸಾಧ್ಯ. ಓಕೆನಾ. ಸೊ ಕ್ಯಾಪ್ಸಿಕಮ್ದು ತಿಂದ್ರಿ ಅಲ್ವಾ, ಸೊ ಅದಾದಮೇಲೆ ಲಂಚಲ್ಲಿ ಸ್ಪೈಸಿ ಫುಡ್ನ ಕಮ್ಮಿ ಮಾಡಿ, ಒಂದು ಸ್ವಲ್ಪ ಕಡಿಮೆ ಆಗೋವರೆಗೂ. ಆಮೇಲೆ ಅದನ್ನೇ ರೊಟೀನ್ ಮಾಡ್ಕೊಳ್ಳಿ. ಇವಾಗ ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಬರಲ್ಲ, ಸ್ಕಿನ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಓಕೆನಾ. ಸೊ ಅಷ್ಟು ಮಾಡಿದ್ರಾ. ಸೊ ಅದಾದಮೇಲೆ ಇರೋದು ಸಾಯಂಕಾಲನೂ ಡಿಟಾಕ್ಸ್ ವಾಟರ್ ಕುಡಿಬೇಕು, ಪ್ಲಸ್ ಗ್ರೀನ್ ಟೀ ಕುಡಿಬೇಕು. ನೀವು 11 ಗಂಟೆ ಹಂಗೂ ಒಂದ್ಸಲ ಗ್ರೀನ್ ಟೀ ಕುಡೀರಿ, ಮತ್ತು ಸಾಯಂಕಾಲ 5 ಗಂಟೆಯಿಂದ 5:30 ಅಷ್ಟೇ. ಅದಾದಮೇಲೆ ಕುಡಿದ್ರೆ ನಿದ್ದೆ ಬರಲ್ಲ ನಿಮಗೆ. 6 ಗಂಟೆ ಮೇಲೆ ಕುಡಿಯೋಕ್ಕೆ ಹೋಗ್ಬಿಡಿ. ನಾನು ಹೇಳ್ತೀನಿ ನೋಡಿ, ನಿದ್ದೆ ಬರಲ್ಲ. ಬಿಫೋರ್ 6 o'clock ನೀವು ಗ್ರೀನ್ ಟೀನ ಕುಡಿದು ನಿಲ್ಲಿಸ್ಬಿಡ್ಬೇಕು. ನಾ ಏನಂತ ಹೇಳಿ, ಗ್ರೀನ್ ಟೀ ನೀವು ಮಾಡ್ಕೋಬೇಕಾದ್ರೆ ಆ ಗ್ರೀನ್ ಟೀ ಲೀವ್ಸ್ ಇರುತ್ತಲ್ಲ, ಅದಕ್ಕೆ ದಾಸವಾಳದ ಹೂ ಇರುತ್ತೆ ನೋಡಿ, ಕೆಂಪು ದಾಸವಾಳ ನಾನು ಹೇಳ್ತಿರೋದು. ಅದನ್ನು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಒಂದು ಕಡೆ ಎತ್ತಿಟ್ಕೊಂಡಿರಿ. ಮತ್ತು ರೋಸ್ ಪೆಟಲ್ಸು ಅಷ್ಟೇ ಕೆಂಪು ಬಣ್ಣದ ಬರುತ್ತೆ ನೋಡಿ, ಪಿಂಕ್ ಕಲರ್ ಥರ ಇರುತ್ತಲ್ಲ. ಸೊ ಅದನ್ನು ಅಷ್ಟೇ ಚೆನ್ನಾಗಿ ವಾಶ್ ಮಾಡಿ ಡ್ರೈ ಮಾಡಿ ಅದೊಂದು ಕಡೆ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಂಡಿರಿ. ಒಣಗದ್ಮೇಲೆ ನಾನು ಹೇಳೋದು, ಗ್ರೀನ್ ಟೀ ಮಾಡುವಾಗ ಅದೆರಡನ್ನೂ ಆ್ಯಡ್ ಮಾಡೋದು ಯಾಕೆ ಅಂದರೆ ನಮ್ಮದು ಕ್ಲಿಯರ್ ಸ್ಕಿನ್ ಆಗೋದಕ್ಕೆ ಅದಿರೋದು ರೆಮಿಡಿ. ಓಕೆನಾ. ಸೊ ಇದೆಲ್ಲ ಟ್ರಿಕ್ ಯೂಸ್ ಮಾಡಿ, ಆವಾಗಲೇ ಪಿಗ್ಮೆಂಟೇಷನ್ ಎಲ್ಲ ಹೊಟ್ಟೋಗುತ್ತೆ. ಸೊ ಅದನ್ನು ಮಾಡಿದ್ರಾ ಅಂದರೆ ಗ್ರೀನ್ ಟೀ ಕುಡಿಯುವಾಗ ಅದನ್ನು ಹಾಕೊಂಡು ಕುಡೀರಿ ಅಂತಿರೋದು ನಾನು. ಸೊ ಅದನ್ನಾಯ್ತಾ. ಸೊ ಅದಾದಮೇಲೆ ನಂದೊಂದು ವ್ಲಾಗಲ್ಲಿ ಮಾಡಿದ್ದೀನಿ ನೋಡಿ, ಓಚಾ ಅಂತನೋ ಯಾವುದೋ ಒಂದು, ಅದರಲ್ಲಿ ಆಲ್ರೆಡಿ ಇನ್ಕ್ಲೂಡ್ ಆಗಿರುತ್ತೆ. 391 rupees ಏನೋ ಬರುತ್ತೆ. ಅದು ಒಂದು ನಿಮಗೆ ಅಪ್ ಟು ಒಂದು 3 to 4 monthsವರೆಗೂ ಬರ್ಬೋದು, ಒನ್ ಟೈಮ್ ಯೂಸ್ ಮಾಡಿದ್ರೆ. ಸೊ ಆ ಥರ. ಓಕೆನಾ. ಸೊ ಅದು ಮಾಡಿದ್ರೆ ರಾತ್ರಿ ಇರೋದು ಮಜಾ, ಅದರಲ್ಲೇ ಇರೋದು ಸೀಕ್ರೆಟು. ಏನು ಅಂದರೆ ಇವಾಗ ತೋರಿಸ್ತೀನಿ ಬನ್ನಿ. ಸೊ ರಾತ್ರಿ ನಾವು ಏನು ಮಾಡಬೇಕು ಅನ್ನೋದನ್ನು ಇವಾಗ ನಾನು ತೋರಿಸ್ತಾ ಇದ್ದೀನಿ. ಸೊ ಕರೆಕ್ಟಾಗಿ ಫಾಲೋ ಮಾಡಿ, 1 month ಮಾಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ನಿಮಗೆ ಕಡಿಮೆ ಆಗೋಗುತ್ತೆ. ನಮ್ಮ ಅಮ್ಮಂದೂ ಹಂಗೆ ಮಾಡಿನೇ ಅವ್ರಿಗೆ ಕಡಿಮೆ ಮಾಡಿರೋದವರು. ಬಿಕಾಸ್ ಸ್ಟ್ರೆಸ್ ತಗೊಳ್ಳೋದು ಯಾವಾಗ ನೀವು ನಿಲ್ಲಿಸ್ತಿರೋ 90% ಕ್ಯೂರ್ ಅಲ್ಲೇ ಆಗೋದ್ರಿ ಅಂತಲೇ ಅರ್ಥ. ನನ್ನ ಕೈ ನೋಡಿ, ಇಲ್ಲಾಂದರೆ ಈ ಥರ ಇರಲಿಲ್ಲ, ಎಲ್ಲ ತರಿ ಥರ ಆಗೋಗೋದು. ಅದು ವಿಂಟರ್ ಸೀಸನ್, ಬೆಂಗಳೂರಲ್ಲಿ ಇರೋ ಚಳಿಗೆ ಹೆಂಗಾಗಬೇಕಲ್ವಾ, ನೀವೇ ಇಮ್ಯಾಜಿನ್ ಮಾಡಿ. ಸೊ ನಾನು ಹೇಳ್ಕೊಡೋದನ್ನು ಕರೆಕ್ಟಾಗಿ ಫಾಲೋ ಮಾಡಿ, ಆಬ್ವಿಯಸ್ಲಿ ನಿಮಗೆ ಕ್ಯೂರ್ ಆಗ್ತೀರಾ. ಓಕೆನಾ. ಸೊ ಬನ್ನಿ ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇದೇನೇ ಇವಾಗ ನಾನು ಮಾಡೋದು. ಹೆಂಗೆ ಮಾಡ್ತೀನಿ ನಾನು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಜಸ್ಟ್ ನೋಡ್ಕೊಂಬನ್ನಿ ಏನೇನು ಹಾಕ್ತೀನಿ ಅಂತ. ಸೊ ನಾನು ತೋರಿಸ್ತೀನಿ ನಿಮ್ಗೆ ಹೆಂಗೆ ಮಾಡೋದು ಅಂತ. ಓಕೆನಾ. ಸೊ ನೋಡಿ ಫ್ರೆಂಡ್ಸ್, ಫಸ್ಟ್ ನಾನು ಏನು ತೊಗೋತಾ ಇದ್ದೀನಿ ಅಂದರೆ ಮುಲೈತಿ ಅಂತ. ಓಕೆನಾ. ಸೊ ಇದು ತುಂಬಾ ಒಳ್ಳೆಯ ಆಯುರ್ವೇದಿಕ್ ಮೆಡಿಸನ್ ಆಗಿರುತ್ತೆ. ಸೊ ನೋಡಿ, ನಾನು ಆರ್ಗ್ಯಾನಿಕ್ದೇ ತೊಗೊಂಡಿರೋದು, ತುಂಬ ಪ್ಯೂರ್ ಇರುತ್ತೆ. ಓಕೆನಾ. ಸೊ ಈ ಥರ ಒಂದು ಮುಲೈತಿ ಪೌಡರ್ನ ತೊಗೊಂಡಿರೋದು. ಇದು ಯಾವುದಕ್ಕಿದೆ ಅಂದರೆ ಫ್ರೆಂಡ್ಸ್, ಸ್ಪೆಸಿಫಿಕ್ಕಾಗಿ ನಿಮಗೆ ಪಿಗ್ಮೆಂಟೇಷನ್ಗೇ ಇರೋದು. ಇದು ಪಿಗ್ಮೆಂಟೇಷನ್ನು ಮತ್ತು ಇದು ಪಿಂಪಲ್ಸು ಮತ್ತು ಡಾರ್ಕ್ ಸ್ಪಾಟ್ಸ್ ರಿಮೂವ್ ಮಾಡೋಕ್ಕೆ ಇದಿರೋದು. ಓಕೆನಾ. ಸೊ ತುಂಬ ಅದ್ಭುತವಾದಂತಹ ಒಂದು ಪೌಡರ್ ಆಗಿರುತ್ತೆ. ಸೊ ನಾನು ಇದನ್ನು ಏನು ಮಾಡ್ತೀನಿ ಅಂತ ಇವಾಗ ತೋರಿಸ್ತೀನಿ ಬನ್ನಿ. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದು ಮುಲೈತಿ ಪೌಡರ್ನ. ಸೊ ನಾನು ಏನು ಮಾಡ್ತೀನಿ ಅಂದರೆ 1 ಸ್ಪೂನಷ್ಟು ತೊಗೋತಾ ಇದ್ದೀನಿ. ಓಕೆನಾ. ಸೊ 1 ಸ್ಪೂನಷ್ಟು ಮುಲೈತಿ ಪೌಡರ್ನ ತೊಗೋತಾ ಇದ್ದೀನಿ. ಸೊ ಅದನ್ನು ತಗೊಂಡಾದ್ಮೇಲೆ, ಸೊ ನೋಡಿ, ಮುಲೈತಿ ಪೌಡರು 1 ಸ್ಪೂನಷ್ಟು ಮುಲೈತಿ ಪೌಡರ್ನ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಕರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಕರ್ಡ್ ಯಾಕೆ ಅಂದರೆ ನಿಮಗೆ ಚೆನ್ನಾಗಿ ಪಿಗ್ಮೆಂಟೇಷನ್ ಹೋಗಬೇಕು ಅಂದರೆ ಕರ್ಡಿಂದನೇ ಸಾಧ್ಯ. ಅದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ. ಸೊ ನಿಮ್ಮದು ಸ್ಕಿನ್ದು ಏನೋ ಒಂದು ಡಾರ್ಕರ್ ಶೇಡ್ ಆಗಿರುತ್ತೋ ಅದೆಲ್ಲ ಲೈಟನ್ ಮಾಡುತ್ತೆ. ಸೊ ಏನಾಗುತ್ತೆ ಅಂದರೆ ಮೆಲೆಸ್ಮಾ ಅದೆಲ್ಲ ಬಂದಾಗ ಏನಾಗುತ್ತೆ ಅಂದರೆ ಒಂದು ಸ್ಕಿನ್ದು ಫಸ್ಟ್ ಲೇಯರ್ ಹೊಟ್ಟೋಗಿರುತ್ತೆ, ನಿಮ್ಮದು ಡ್ಯಾಮೇಜ್ ಮಾಡ್ಕೊಂಬಿಟ್ಟಿರ್ತೀರ, ಸ್ಕಿನ್ ತಿನ್ನಾಗೋಗಿರುತ್ತೆ. ಓಕೆನಾ. ಸೊ ಔಟರ್ ಪಾರ್ಟ್ ಅಂತಾರಲ್ಲ, ಸೊ ಅದೆಲ್ಲ ಹೊಟ್ಟೋಗಿರುತ್ತೆ. ಯಾವಾಗ ನೀವು ಕೆಮಿಕಲ್ಸ್ ಹಾಕೋದಿರ್ಬೋದು. ಸೊ ಅದಕ್ಕೆ ಹೇಳೋದು, ಯಾವುದ್ಯಾವುದೋ ತೋರಿಸ್ತಾರೆ ಅಂದ್ಬಿಟ್ಟು ಹಾಕೊಳಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಬೆಟರ್ ಹರ್ಬಲ್ದು ಮಾಡ್ಕೊಳ್ಳಿ. ಈವನ್ ನೀವು ಒಂದು ಟೊಮೆಟೊ ಸಿಗ್ತಾ ಅದನ್ನು ಹಾಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ ಮುಖ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ಅಡುಗೆ ಮಾಡ್ತಾ ಇರ್ತೀರಲ್ವಾ, ಒಂದು ಸ್ವಲ್ಪ ಹಿಂಗೆ ಕಟ್ ಮಾಡಿದಾಗ ಒಂದು ಸ್ವಲ್ಪ ಮಿಕ್ಕಿದ್ರೆ ನಾನು ಹಂಗೆ ಮಾಡೋದು. ಈವನ್ ನಾನು ಪರಂಗಿ ಹಣ್ಣು ತಿಂತಾ ಇರ್ತೀನಿ ಅಂದ್ಕೊಳ್ಳಿ, ಸೊ ಮಿಕ್ಕಿದಾಗ ಅದನ್ನು ಹಿಂಗೆ ಅಂದ್ಕೊಂಡಿರ್ತೀನಿ. ಆರೆಂಜ್ ತಿಂತಾ ಇರ್ಬೇಕಾದ್ರೆ ಅದ್ರ ರಸನೂ ಹಿಂಗೆ ಅಂದ್ಕೊಂಡಿರ್ತೀನಿ. ಅದಕ್ಕಿಂತ ನ್ಯಾಚುರಲ್ ಇದು ನಿಮ್ಗೆ ಎಲ್ಲೂ ಸಿಗಲ್ಲ. ಓಕೆನಾ. ಅದು ಬಿಟ್ಬಿಟ್ಟು ಯಾವುದೇದೋ ಕೆಮಿಕಲ್ಸ್ ತಗೊಂಡಾಗ ಈ ಥರ ಔಟರ್ ಪಾರ್ಟು ಫಸ್ಟ್ ಲೇಯರ್ ಹೊಟ್ಟೋಗಿರುತ್ತೆ, ಡ್ಯಾಮೇಜ್ ಆಗಿರುತ್ತೆ.
ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಒಂದು ಕಾರ್ದು ಮುಂದೆ ಗ್ಲಾಸ್ ಅಂದ್ಕೊಳ್ಳಿ, ಓಕೆನಾ, ನಿಮ್ಗೆ ಅರ್ಥ ಆಗಂಗೆ ಹೇಳ್ಬಿಡ್ತೀನಿ. ಕಾರ್ದು ಮುಂದೆ ಫ್ರಂಟ್ ಗ್ಲಾಸ್ ಅಂದ್ಕೊಳ್ಳಿ, ನೀವು ಕೂತ್ಕೋತೀರಾ ನೋಡಿ, ಕಾರ್ದು ಸೀಟ್ ಮುಂದೆ ಇರುತ್ತಲ್ಲ ಗ್ಲಾಸ್, ಹೊರಗಡೆ ಮಾತ್ರ ನೀವು ಕ್ಲೀನ್ ಮಾಡ್ಕೊಂಬರ್ತೀರಾ. ಹೊರಗಡೆ ಅಂದ್ರೆ ಏನು, ಅವ್ರೇನು ನಿಮಗೆ ಕೆಮಿಕಲ್ಸ್ದು ಮಾಡ್ತಾರೆ ನೋಡಿ, ಟ್ರೀಟ್ಮೆಂಟ್ ಪಿಗ್ಮೆಂಟೇಷನ್ ಹೋಗಲಿ ಅಂತ ಇಲ್ಲೆಲ್ಲ ಲೇಸರ್ ಟ್ರೀಟ್ಮೆಂಟ್ ಏನೇನೋ ಕೊಡ್ತಾರೆ ನೋಡಿ. ಸೊ ಅದು ಆಮೇಲೆ ಕ್ರೀಮ್ಸ್ ಏನೇನೋ ಕೊಡ್ತಾರಲ್ಲ, ಸೊ ಅದೇನು ಮಾಡುತ್ತೆ, ಔಟರ್ ಲೇಯರ್ನ ಮಾತ್ರ ಕ್ಲೀನ್ ಮಾಡುತ್ತೆ. ಬಟ್ ಒಳಗಡೆ ನೀವು ಕಾರ್ ಒಳಗೆ ಕೂತ್ಕೊಂಡಾಗ ಅಲ್ಲೇನು ನಿಮಗೆ ವಿಂಡೋ ಅಂದರೆ ಆ ಒಂದು ಗ್ಲಾಸ್ದು ಕಾಣಿಸುತ್ತೋ ಅದು ಒಳಗಿಂದ ನೀವು ಬಟ್ಟೆಲಿ ಹಿಂಗೆ ಅಂದಾಗ ಮಾತ್ರ ಹೋಗೋಕ್ಕೆ ಸಾಧ್ಯ ಅಲ್ವಾ. ಇಲ್ಲಾಂದ್ರೆ ಅಲ್ಲಿ ಕೊಳೆ ಇದ್ದರೆ ಹಂಗೆ ಇರುತ್ತೆ. ಸೊ ಅದೇ ಥರ ನಿಮ್ಮ ಸ್ಕಿನ್ನು ಅಂದ್ಕೊಳ್ಳಿ. ಸೊ ಒಳಗಿನ ಪಾರ್ಟ್ ಯಾವಾಗ ನೀವು ಸರಿ ಮಾಡಲ್ವಾ ಅಲ್ಲಿವರೆಗೂ ನಿಮ್ಮದು ಹಂಗೆ ಇರುತ್ತೆ, ಹೋಗಲ್ಲ. ಆ ಒಳಗಿನ ಪಾರ್ಟ್ ನೀವು ಸರಿ ಮಾಡ್ಕೋಬೇಕು ಅಂದರೆ ನೀವು ಫುಡ್ಡಿಂದ ಮಾತ್ರ ಸಾಧ್ಯ. ಅದನ್ನೇ ನಾನು ಹೇಳಕ್ಕೆ ಬರ್ತಾ ಇರೋದು. ಸೊ ಯಾವಾಗ ನೀವು ಡಯೆಟನ್ನು ಕರೆಕ್ಟಾಗಿ ಮಾಡ್ಕೊತೀರೋ ಆವಾಗ ಮಾತ್ರ ನಿಮಗೆ ಸಕ್ಸಸ್ ಸಿಗೋದಕ್ಕೆ ಸಾಧ್ಯ. ಓಕೆನಾ ಫ್ರೆಂಡ್ಸ್? ಸೊ ನೋಡಿ, ಇದು ಮುಲೈತಿದಾಯ್ತಾ. ಈಗ ಅದಕ್ಕೆ 1 ಸ್ಪೂನಷ್ಟು ನೋಡಿ, 1 ಸ್ಪೂನಷ್ಟು ನಾನು ಕರ್ಡನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆನಾ? ಸೊ ನೋಡಿ ತೋರಿಸ್ತಾ ಇದ್ದೀನಿ. ಸೊ ಕರ್ಡನ್ನು ಆ್ಯಡ್ ಮಾಡಿದೆ. ಸೊ ಇದೆರಡೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನಾನು ಒಂದು ಸ್ವಲ್ಪ ರೋಸ್ ವಾಟರ್ ಹಾಕ್ತೀನಿ. ರೋಸ್ ವಾಟರ್ ಯಾಕೆ ಅಂದರೆ ನಮ್ಮದು ಸ್ಕಿನ್ನ ತುಂಬ ಚೆನ್ನಾಗಿ ಮಾಡುತ್ತೆ. ಅದು ಚೆನ್ನಾಗಿ ಮಾಡುತ್ತೆ ಅಂದರೆ ನಿಮಗೆ ಪಿಗ್ಮೆಂಟೇಷನ್ದು ಹೇಳ್ತಾ ಇರೋದು. ಕೂಲಿಂಗ್ ಏಜೆಂಟು ನಿಮ್ದು ಏನು ಗೊತ್ತಾ, ಹೀಟ್ ಬಾಡಿ ಆಗಿರುತ್ತೆ, ಪಿತ್ತ ಜಾಸ್ತಿ ಆಗಿಬಿಟ್ಟಿರುತ್ತೆ ಆಲ್ರೆಡಿ ನಿಮ್ಮದು ಒಂದು ದೇಹದಲ್ಲಿ. ಸೊ ಇದನ್ನೆಲ್ಲ ಹಾಕಿದಾಗ ನಿಮ್ಮದು ಸ್ಕಿನ್ ಚೆನ್ನಾಗಾಗುತ್ತೆ. ಸೊ ಆಯಿತಾ, ಫಸ್ಟ್ ಇದೊಂದು ಪ್ಯಾಕ್ ರೆಡಿ ಮಾಡಿದ್ವಿ, ಇದೊಂದು ಕಡೆ ಇಟ್ಕೊಳ್ಳಿ. ಇವಾಗ ಇನ್ನೊಂದು ಮಾಡ್ತೀನಿ, ಹಂಗೆ ನೋಡಿ ಏನು ಅಂತ ತೋರಿಸ್ತೀನಿ ಬನ್ನಿ. ಸೊ ನೋಡಿ ನಾನು ಏನು ಮಾಡಿದ್ದೀನಿ ಅಂದರೆ ಹಸಿ ಹಾಲು ಆಯಿತಾ, ಇದು ನೋಡಿ ರಾ ಮಿಲ್ಕ್ ತೊಗೊಂಡಿರೋದು, ಅದನ್ನು ಕಾಯಿಸಿಲ್ಲ ನಾನು. ಸೊ ಅದನ್ನು ಹಿಂಗೆ ತೇಯ್ತಾ ಇರೋದು, ಗಂಧ ಥರ ಬರುತ್ತೆ ಅಂತ. ಯಾವುದಿದು, ಜಾಕಾಯಿದು. ಸೊ ಅದು ಹೆಂಗಿರುತ್ತೆ, ಹಿಂಗಿರುತ್ತೆ ನೋಡೋಕ್ಕೆ, ನೋಡಿ ಜಾಕಾಯಿದು. ಓಕೆನಾ? ಸೊ ಅದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಚೆನ್ನಾಗಿ ಹಿಂಗೆ ಗಂಧ ಥರ ತೇಯ್ಕೋಬೇಕು. ಓಕೆನಾ? ನೀವು ಬೇಕಾದ್ರೆ ಫ್ರೆಶ್ಶಾಗಿ ಬೇಕು ಅಂದರೆ ಅವಾಗವಾಗ ಹಿಂಗೆ ಮಾಡ್ಕೋಬೋದು. ಇಲ್ಲ ನಮಗೆ ಅಷ್ಟೊಂದು ಟೈಮ್ ಇರಲ್ಲ ಅಂದರೆ ಒಂದು ಸ್ವಲ್ಪ ನೀವು ಫ್ರಿಜ್ಜಲ್ಲೂ ಸೇವ್ ಮಾಡ್ಕೋಬೋದು, ಅಂದರೆ ಒಂದು ಸ್ಟೋರ್ ಮಾಡ್ಕೋಬೋದು, ಒಂದು ಡಬ್ಬದಲ್ಲಿ ಹಾಕಿಟ್ಟು. ಓಕೆನಾ ಫ್ರೆಂಡ್ಸ್? ಸೊ ಇವಾಗ ಏನೇನು ಹಾಕಿದ್ರಿ, ಹಸಿ ಹಾಲು ಮತ್ತು ಇದು. ಸೊ ಇದೊಂದು ಕಡೆ ರೆಡಿ ಆಯಿತು. ಸೊ ಬನ್ನಿ ಹಂಗೆ ಹೇಳ್ತೀನಿ. ಸೊ ಆಯಿತಾ. ಸೊ ಫಸ್ಟ್ ನೀವೇನು ಮಾಡ್ತೀರಾ ಅಂದರೆ ಮುಲೈತಿನ ಹಾಕಬೇಕು. ಮುಲೈತಿನ ಹಾಕಿದಾಗ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಪಿಗ್ಮೆಂಟೇಷನ್ ಏನು ಒಂದು ಅನ್ಈವನ್ ಟೋನ್ ಅಂತಾರೆ ನೋಡಿ, ಅಂದರೆ ಇಲ್ಲಿ ಕಪ್ಪಿರುತ್ತೆ ಇಲ್ಲಿ ಬೆಳ್ಳಗಿರುತ್ತೆ, ಇಲ್ಲಿ ಕಪ್ಪಿರುತ್ತೆ ಇಲ್ಲಿ ಬೆಳ್ಳಗಿರುತ್ತೆ. ಈ ಪಿಗ್ಮೆಂಟೇಷನ್ ಆದಾಗ ಹಂಗೆ ತಾನೆ, ಒಂದೇ ಕಡೆ ಇರಲ್ಲ. ಇಲ್ಲೆಲ್ಲ ಕಪ್ಪು ಕಪ್ಪಗಿರುತ್ತೆ, ಈ ಕಡೆ ಕಪ್ಪಗಿರುತ್ತೆ, ಇಲ್ಲ ಮೂಗ್ ಮೇಲೆ ಕಪ್ಪಗಿರುತ್ತೆ, ಇಲ್ಲ ಲಿಪ್ಸ್ ಈ ಕಡೆ ಎಲ್ಲ ಕಪ್ಪು ಕಪ್ಪಗಿರುತ್ತೆ ಅಲ್ವಾ. ಸೊ ನಾವೇನು ಮಾಡಬೇಕು ಅಂದರೆ ಮುಲೈತಿನ ಇಡೀ ಫೇಸ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ನಾನು ಒಂದು ಕಡೆ ಸುಮ್ಮನೆ ಹಿಂಗೆ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನೋಡಿ ತಗೋತಾ ಇದ್ದೀನಿ ಮುಲೈತಿನ. ಸೊ ಎಲ್ಲೆಲ್ಲಿ ನಿಮಗೆ ಪಿಗ್ಮೆಂಟೇಷನ್ ಆಗಿದೆ ಫ್ರೆಂಡ್ಸ್, ಅಲ್ಲಲ್ಲಿ ಈ ಥರ ಹಚ್ಕೊಂಬಿಡಿ. ಓಕೆನಾ? ಎಷ್ಟು ಚೆನ್ನಾಗಿ ಕೂಲಿಂಗ್ ಎಫೆಕ್ಟ್ ಬರುತ್ತೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಆ್ಯಕ್ಚುಲಿ ಏನು ಗೊತ್ತಾ, ಇದಕ್ಕೆ ನೀವು ತಣ್ಣಗಿರೋ ಕರ್ಡನ್ನೇ ತೊಗೋಬೇಕು, ಆವಾಗಲೇ ತುಂಬ ಚೆನ್ನಾಗಿ ಇದಾಗೋದು, ಟೋನರ್ ಥರ ವರ್ಕ್ ಮಾಡುತ್ತೆ ಅದು. ಓಕೆನಾ? ಸೊ ನೋಡಿ ತುಂಬ ಚೆನ್ನಾಗಿರುತ್ತೆ. ನಿಮ್ಮದು ಯಾವುದೇ ಒಂದು ಸ್ಕಿನ್ ಪ್ರಾಬ್ಲಮ್ಮು, ಕಪ್ಪು ಚುಕ್ಕೆಗಳಿರುತ್ತೆ ನೋಡಿ, ಡಾರ್ಕ್ ಸ್ಪಾಟ್ಸು, ಕಪ್ಪುಗಾರ ಇರ್ಬೋದು, ಬ್ರೌನ್ ಆಗಾರ ಇರ್ಬೋದು, ಸೊ ಎಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಈವನ್ ಪಿಂಪಲ್ಸ್ದು ಅಷ್ಟೇ, ಪಿಂಪಲ್ ಮಾರ್ಕ್ಸು ಕೂಡ. ಸೊ ಫಸ್ಟ್ ಇದಾಯ್ತಾ, ಇಡೀ ಮುಖಕ್ಕೆ ಅದು ಹಾಕ್ಕೊಂಡು ಅರ್ಧ ಗಂಟೆ ಬಿಡಬೇಕು. ಅರ್ಧ ಗಂಟೆ ಬಿಟ್ಬಿಟ್ಟು ಬಿಸಿ ಇದು ತಣ್ಣ ನೀರಲ್ಲೇ ತೊಳಿಬೇಕು, ಬಿಸಿ ನೀರಲ್ಲಿ ತೊಳಿಬಾರ್ದು, ಫೇಸ್ ವಾಶ್ ಮಾಡಬಾರ್ದು. ಬಿಸಿನೀರಲ್ಲಿ, ತಣ್ಣಗಿರೋ ನೀರಲ್ಲಿ ನೀವು ಫೇಸ್ ವಾಶ್ ಮಾಡಿ ಬನ್ನಿ. ಓಕೆನಾ? ಸೊ ಆಯಿತಾ, ತಣ್ಣಗಿರೋ ನೀರಲ್ಲಿ ನಾನು ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವಾಗ ಏನು ಮಾಡಬೇಕು, ಇದರಲ್ಲೇ ಇರೋದು ಸೀಕ್ರೆಟು. ಇದು ನೀವು ಯಾವಾಗ ಮಾಡಬೇಕು ಅಂದರೆ ಬಿಫೋರ್ ಗೋಯಿಂಗ್ ಟು ಬೆಡ್. ಓಕೆನಾ? ಮಲ್ಗಕ್ಕೆ ಮುಂಚೆ ನೀವು ಯಾವಾಗ ನಿದ್ದೆ ಮಾಡೋಕ್ಕೆ ಹೋಗ್ತಿರೋ, ಸೊ ಆವಾಗ ಮುಲೈತಿದು ಒಂದು ಅಪ್ಲೈ ಮಾಡಿ. ಇವಾಗ ಏನು ಮಾಡಿ ಗೊತ್ತಾ, ನೀವೆಲ್ಲ ಊಟ ಎಲ್ಲ ಆಗುತ್ತಲ್ಲ ಫ್ರೆಂಡ್ಸ್, ಊಟ ಎಲ್ಲ ಆದಮೇಲೆ ಫಸ್ಟು ಮುಲೈತಿದು ಹಾಕೊಂಬಿಡಿ. ಮುಖ ವಾಶ್ ಮಾಡೇ ಮಾಡಬೇಕು. ಮುಖ ತೊಳೆದ್ಬಿಟ್ಟು ಮುಲೈತಿದು ಒಂದು ಅಪ್ಲೈ ಮಾಡಿ ಡೈಲಿ ಮಾಡಬೇಕು. 1 ತಿಂಗಳು ಕಂಟಿನ್ಯೂಸ್ ಆಗಿ ಮಿನಿಮಮ್ ಮಾಡಲೇಬೇಕು, ಆವಾಗಲೇ ಕಮ್ಮಿ ಆಗುತ್ತೆ ನಿಮಗೆ. ಸೊ ನೀವು ಫುಲ್ಲು ಅದನ್ನು ಅಪ್ಲೈ ಮಾಡ್ತೀರಲ್ವಾ, ಅದಾಗಿ ಅರ್ಧ ಗಂಟೆ ಬಿಟ್ಟಾದಮೇಲೆ ಮಲಗಬೇಕಾದ್ರೆ ಇದನ್ನು ಹಾಕ್ಕೊಳ್ಳಿ. ಯಾವುದು ಜಾಕಾಯಿ ಏನು ನಾನು ಗಂಧ ಥರ ಹಿಂಗೆ ತೇದಿದ್ದೀನೋ, ಸೊ ಅದನ್ನು ಪಿಗ್ಮೆಂಟೇಷನ್ ನೋಡಿ ಒಂಥರ ಲಿಕ್ವಿಡ್ ಥರ ಬರುತ್ತೆ ಅಷ್ಟೇ ಇದು. ಓಕೆನಾ? ಗಂಧ ಥರ ಸ್ಕಿನ್ ಟೋನ್ಗೆ ಕಾಣಲ್ಲ. ಸೊ ಈ ಥರ ಎಲ್ಲೆಲ್ಲಿ ನಿಮಗೆ ಪಿಗ್ಮೆಂಟೇಷನ್ ಬಂದಿದೆ ಅನಿಸುತ್ತೋ ಅಲ್ಲಲ್ಲಿ ಕಪ್ಪು ಚುಕ್ಕಿಗಳು ಎಲ್ಲೆಲ್ಲಿ ಕಾಣಿಸ್ತಾ ಇದೆ ಅನಿಸುತ್ತೋ ಅಲ್ಲಲ್ಲಿ ಈ ಥರ ಹಿಂಗೆ ಅಪ್ಲೈ ಮಾಡ್ಕೊಂಡು ಬನ್ನಿ. ಓಕೆನಾ? ಸೊ ಹಿಂಗೆ ಮಾಡಿ ಹಿಂಗೆ ಉಜ್ಜೋದು ಅದೆಲ್ಲ ಮಾಡ್ಕೋಬಾರ್ದು, ಜಸ್ಟ್ ಹಿಂಗೆ ಅಪ್ಲೈ ಮಾಡಿ ಬಿಡಬೇಕಷ್ಟೆ. ಓಕೆನಾ? ಸೊ ಇದಾಯ್ತಾ.
ಒಂದು ನೈಟ್ ಫುಲ್ಲು ಬಿಟ್ರಿ ಅಂದ್ಕೊಳ್ಳಿ, ಅಂದರೆ ರಾತ್ರಿ ಪೂರ್ತಿ ಹಿಂಗೆ ಬಿಟ್ರಿ ಯಾವುದನ್ನು, ಈ ಜಾಕಾಯಿ ಮತ್ತು ಹಸಿ ಹಾಲ್ದೇನು ಹಾಕಿದ್ದೀನೋ ಅದನ್ನು. ಬೆಳಗ್ಗೆ ಎದ್ದೇಳ್ತೀರಲ್ಲ, ಸೊ ಬೆಳಗ್ಗೆ ಎದ್ದ ತಕ್ಷಣ ನೀವು ಏನು ಮಾಡಬೇಕು ಅಂದರೆ, ಹಾಗೆ ಅದೆಲ್ಲ ಡ್ರೈ ಆಗಿಬಿಟ್ಟಿರುತ್ತೆ ಓಕೆನಾ, ಸ್ಕಿನ್ ಒಳಗೆ ಅಬ್ಸರ್ವ್ ಆಗೋಗಿರುತ್ತೆ. ಸೊ ಮಾರ್ನಿಂಗ್ ನೀವು ಎದ್ದ ತಕ್ಷಣ ಮಾಡಬೇಕಾಗಿರೋ ಕೆಲಸ ಅಲೋವೆರಾ ಜೆಲ್ನ ಒಂದು ಸ್ವಲ್ಪ ಕೈಗೆ ಎತ್ಕೊಂಡು, ಅಂದರೆ ಕೈ ವಾಶ್ ಮಾಡಿ ಕೈಗೆ ಎತ್ಕೊಂಡು, ಅವಾಗ ಮುಖ ತೊಳೆಯೋದೇನು ಬೇಡ, ನಾನು ಹೇಳೋದು ಕೇಳಿಸ್ಕೊಳ್ಳಿ. ಫಸ್ಟ್ ಆ ಅಲೋವೆರಾ ಜೆಲ್ನ ಒಂದು ಸ್ವಲ್ಪ ತೊಗೊಂಡು ಚೆನ್ನಾಗಿ ಮುಖಕ್ಕೆಲ್ಲ ಹಿಂಗೆ ಅಪ್ಲೈ ಮಾಡಿ ನಿಮ್ಮದು ಬೇರೆ ಕೆಲಸಗಳೆಲ್ಲ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 1 ಗಂಟೆ ನಿಮ್ಮ ಸ್ಕಿನ್ ಒಳಗೆ ಇರಬೇಕು ಅಲೋವೆರಾ. ಆಮೇಲೆ ನೀವು ಸ್ನಾನ ಮಾಡೋಕ್ಕೆ ಹೋದಾಗ ಹೆಂಗಿರೋ ಫೇಸ್ ವಾಶ್ ಮಾಡೋದು ಅದೆಲ್ಲ ಮಾಡ್ತಿರಲ್ಲ, ಅವಾಗ ಇದಾಗುತ್ತೆ. ಸೊ ಈ ಥರ ಒಂದು ಮೆಥಡ್ ಆಗಿತ್ತು ಫ್ರೆಂಡ್ಸ್. ಸೊ ಇದನ್ನು ನೀವು ಫಾಲೋ ಮಾಡ್ಕೊಂಬನ್ನಿ, ಆವಾಗ ನಿಮ್ಗೆ 100% ಕ್ಯೂರ್ ಆಗುತ್ತೆ. ಸೊ ಆಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ. ಸೊ ಫುಲ್ ಕಡಿಮೆ ಆಗೋಗುತ್ತೆ ಮೇನಾಗಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಹಾಗೆ ಹೋಗಬೇಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕಮೆಂಟ್ ಮಾಡಿ ನೋಡಿ. ಬಿಕಾಸ್ ನಾನು ಬ್ಯೂಟಿ ವ್ಲಾಗ್ಸ್ ಇದೇ ಥರ ಒಳ್ಳೊಳ್ಳೆದು ಆಗ್ತಾ ಇರ್ತೀನಿ. ಸೊ ನಿಮಗೆಲ್ಲ ಯೂಸ್ಫುಲ್ ಕಂಟೆಂಟೇ ಆಗಿರುತ್ತೆ ಓಕೆನಾ. ಸೊ ಪಿಗ್ಮೆಂಟೇಷನ್ ಬಗ್ಗೆ ಇನ್ನೂ ಬೇರೆ ಬೇರೆ ಥರದ್ದು ಮಾಡಿದ್ದೀನಿ, ಅದೆಲ್ಲ ಹೋಗಿ ಚೆಕ್ ಮಾಡಿ, ಆವಾಗಲೇ ನಿಮ್ಗೆ ಗೊತ್ತಾಗೋದು, ಸರಿಯಾಗಿ ತಿಳ್ಕೊಳ್ಳೋದು. ಇಲ್ಲಾಂದರೆ ನೀವೆಲ್ಲ ಏನು ಅನ್ಕೋತೀರಾ, ನಿಮ್ಮ ತಲೆಯಲ್ಲಿ ಏನಿರುತ್ತೆ ಅಂದರೆ ಜಸ್ಟ್ ಮುಖಕ್ಕೆ ಅಪ್ಲೈ ಮಾಡಿಬಿಟ್ರೆ ಹೊಟ್ಟೋಗುತ್ತೆ ಅಂತ. ಆ ಥರ ಇರೋಕ್ಕೆ ಸಾಧ್ಯನೇ ಇಲ್ಲ. ಪಿಗ್ಮೆಂಟೇಷನ್ ನಿಮ್ಮ ಬಾಡಿ ಡಿಫಿಷಿಯನ್ಸಿಯಿಂದನೇ ಬಂದಿರುತ್ತೆ, ಏನೋ ಒಂದು ಕಮ್ಮಿ ಇದ್ದಾಗೆ ಬಂದಿರೋದು, ಈವನ್ ಸ್ಟ್ರೆಸ್ಸಿಂದನೂ ಆಗಿರುತ್ತೆ. ಸೊ ಅದಕ್ಕೆ ಫಸ್ಟ್ ಅದನ್ನು ಸರಿ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ಇದನ್ನು ಸರಿಯಾಗುತ್ತೆ. ನಾ ಹೇಳಿದ್ನಲ್ಲ ಸ್ಟ್ರೆಸ್ಸಲ್ಲಿ ಹೆಂಗೆ ಕಡಿಮೆ ಮಾಡ್ಕೋಬೋದು ಅಂತ, ಬೂದುಗುಂಬಳಕಾಯಿದು ಜ್ಯೂಸು ಅದೆಲ್ಲ ಕುಡ್ಕೊಂಬನ್ನಿ ಫುಲ್ಲು. ಅದಕ್ಕೆ ಫಸ್ಟಿಂದ ನೋಡಿ, ಸ್ಕಿಪ್ ಮಾಡಿ ನೋಡಿದ್ರೆ ಏನೂ ಅರ್ಥ ಆಗಲ್ಲ ಓಕೆನಾ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆನಾ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.